ಇದಕ್ಕಿಂತ ಮೊದಲಿಗೆ ಡೀಟೇಲ್ ಆಗಿರತಕ್ಕಂಥ ವಿಡಿಯೋಗಳ ಲಿಂಕ್ ಕೆಳಗಿದ್ದಾವೆ ನೋಡಿ. ಏನಾದರೂ ಉತ್ತರಗಳಲ್ಲಿ ಗೊಂದಲ ಇದ್ದರೆ ದಯಮಾಡಿ ಟೆಕ್ಸ್ಟ್ ಬುಕ್ ಅನ್ನು ರೆಫರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸ್ತೀವಿ. ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲೆಗಳಿಗೆ ಸಾಗಿಸುವ ಅಂಗಾಂಶ ಯಾವುದು? ಜೈಲಮ್. ಪ್ರಶ್ನೆ 2, ದುಗ್ಧರಸದ ಕಾರ್ಯ ಏನು? ಇದು ಜೀರ್ಣವಾದ ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ. ಪ್ರಶ್ನೆ 3, ರಕ್ತದಲ್ಲಿರುವ ಕಿರುತಟ್ಟೆಗಳ ಕಾರ್ಯ ಏನು? ರಕ್ತವನ್ನು ಹೆಪ್ಪುಗಟ್ಟು ಮಾಡುವುದು. ಪ್ರಶ್ನೆ 4, ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಯಾವುದು? ನೆಫ್ರಾನ್. 5, ಮೂತ್ರಪಿಂಡಗಳಿಗೆ ರಕ್ತವನ್ನು ಶುದ್ಧೀಕರಣಕ್ಕಾಗಿ ಕೊಂಡೊಯ್ಯುವ ರಕ್ತನಾಳ ಯಾವುದು? ರೀನೇಲ್ ಅಪಧಮನಿಗಳು. 6, ಲೋಯಂ ಅಂಗಾಂಶದಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಸಾಗಾಣಿಕೆಯನ್ನು ಹೀಗೆಂದು ಕರೆಯುತ್ತಾರೆ, ಅದನ್ನು ವಸ್ತು ಸ್ಥಾನಾಂತರಣ ಅಂತ ಹೇಳ್ತಾರೆ. 7, ಅನೇಕ ಸಸ್ಯದ ತ್ಯಾಜ್ಯಗಳು ಜೀವಕೋಶದ ಈ ಕಣದಂಗದಲ್ಲಿ ಸಂಗ್ರಹವಾಗುತ್ತದೆ, ರಸದಾನಿ. 8, ರಕ್ತದಲ್ಲಿನ ಪ್ಲಾಸ್ಮಾದಂತೆಯೇ ಇರುವ ಕಡಿಮೆ ಪ್ರೋಟೀನ್ ಅನ್ನು ಹೊಂದಿರುವ ಬಣ್ಣರಹಿತ ದ್ರವ ಯಾವುದು? ಅಂಗಾಂಶ ದ್ರವ. 9, ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಗೆ ಹೀಗೆ ಎನ್ನುತ್ತಾರೆ, ವಸ್ತು ಸ್ಥಾನಾಂತರಣ ಅಂತ ಕರೀತಾರೆ. 10, ರಕ್ತದಲ್ಲಿನ ನೈಟ್ರೋಜನ್ ತ್ಯಾಜ್ಯ ವಸ್ತುಗಳನ್ನು ಸೋಸಿ ಹೊರತೆಗೆಯುವ ಭಾಗ ಯಾವುದು? ಮೂತ್ರಪಿಂಡಗಳು. 11, ರಕ್ತವು ಒಂದು ಬಾರಿ ಪರಿಚಲಿಸಲು ಕೇವಲ ಒಮ್ಮೆ ಮಾತ್ರ ಹೃದಯವನ್ನು ಹಾದು ಹೋಗುವ ಪ್ರಾಣಿಗಳ ವಿಧ ಯಾವುದು? ಮೀನುಗಳು. 12, ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಏನು? ವಿಸರ್ಜನೆ. 13, ಪರಾವರ್ತಿತ ಪ್ರಕ್ರಿಯೆಯನ್ನು ನಿಯಂತ್ರಿಸತಕ್ಕಂಥ ದೇಹದ ಭಾಗ ಯಾವುದು? ಮೆದುಳು ಬಳ್ಳಿ. 14, ನರಕೋಶದಲ್ಲಿ ನರಾವೇಗಗಳು ರಾಸಾಯನಿಕ ಸಂಕೇತಗಳಾಗಿ ಮಾರ್ಪಾಡಾಗುವ ಭಾಗ ಯಾವುದು? ಸಂಸರ್ಗ. 15, ಕೇಂದ್ರ ನರವ್ಯೂಹದ ಭಾಗಗಳು ಯಾವುವು? ಮೆದುಳು ಮತ್ತು ಮೆದುಳು ಬಳ್ಳಿ. ಮೆದುಳು ಇದರಿಂದ ರಕ್ಷಿಸಲ್ಪಟ್ಟಿದೆ, ತಲೆಬುರುಡೆ ಮತ್ತು ಸೆರೆಬ್ರೋಸ್ಟನಲ್ ದ್ರವದಿಂದ. 17, ಪ್ರಜ್ಞೆಯ ಕೇಂದ್ರ ಎಂದು ಕರೆಸಿಕೊಳ್ಳಲ್ಪಡುವ ಮೆದುಳಿನ ಭಾಗ ಯಾವುದು? ಮಹಾಮಸ್ತಿಷ್ಕ ಅಥವಾ ಸೆರೆಬ್ರಮ್. 18, ಒಂದು ಸಸ್ಯದ ಎಲೆಗಳು ಉದುರುವ ಸ್ಥಿತಿಯಲ್ಲಿವೆ, ಇದಕ್ಕೆ ಕಾರಣವಾದ ಹಾರ್ಮೋನು ಯಾವುದು? ಅಬಿಸಿಕ್ ಆಮ್ಲ. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸತಕ್ಕಂಥ ಹಾರ್ಮೋನು ಯಾವುದು? ಥೈರಾಕ್ಸಿನ್. 20, ಒಂದು ಆಧಾರದ ಸುತ್ತ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನು ನಿಯಂತ್ರಿಸುವ ಸಸ್ಯ ಹಾರ್ಮೋನು ಯಾವುದು? ಆಕ್ಸಿನ್. ರಕ್ತದ ಸಕ್ಕರೆ ಮಟ್ಟದ ಏರುಪೇರಿಗೆ ಕಾರಣ ಏನು? ಅಸಮತೋಲಿತ ಇನ್ಸುಲಿನ್ನ ಉತ್ಪತ್ತಿ. 22, ಸಸ್ಯಗಳಲ್ಲಿ ಮಾಹಿತಿ ಸಂವಹನ ನಡೆಯುವ ವಿಧಾನ ಯಾವುದು? ವಿದ್ಯುತ್ ರಾಸಾಯನಿಕ ವಿಧಾನ. 23, ದೇಹದ ಸಮತೋಲನ ಮತ್ತು ಭಂಗಿಯನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ಸೆರೆಬೆಲಮ್ ಅನುಮಸ್ತಿಷ್ಕ. 24, ವ್ಯಕ್ತಿಯ ಕುಬ್ಜ ಬೆಳವಣಿಗೆಗೆ ಕಾರಣವಾದ ಹಾರ್ಮೋನು ಯಾವುದು? ಬೆಳವಣಿಗೆ ಹಾರ್ಮೋನು. 25, ಸೂರ್ಯಕಾಂತಿ ಹೂ ಸೂರ್ಯನ ಕಡೆ ಮುಖ ಮಾಡುವ ಚಲನೆ, ಅದು ದ್ಯುತಿ ಅನುವರ್ತನೆ ಚಲನೆ ಆಗಿದೆ. 26, ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸತಕ್ಕಂಥ ಹಾರ್ಮೋನುಗಳು ಯಾವುವು? ಅಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್. 27, ಮಾನವ ದೇಹದಲ್ಲಿನ ತುರ್ತು ಪರಿಸ್ಥಿತಿ ಹಾರ್ಮೋನು ಯಾವುದು? ಅಡ್ರಿನಾಲಿನ್. 28, ಹುಡುಗರಲ್ಲಿ ಮತ್ತು ಹುಡುಗಿಯರಲ್ಲಿ ಪ್ರೌಢಾವಸ್ಥೆಯ ಬದಲಾವಣೆಗಳಿಗೆ ಸಂಬಂಧಿಸಿದ ಹಾರ್ಮೋನುಗಳು ಯಾವುವು? ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಇದ್ರೆ, ಹುಡುಗಿಯರಲ್ಲಿ ಈಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನ್ ಇರುತ್ತೆ, ಪ್ರೌಢಾವಸ್ಥೆಯ ಬದಲಾವಣೆಗೆ ಕಾರಣ, ಮೋಸ್ಟ್ ಇಂಪಾರ್ಟೆಂಟ್. 29, ಬೆಳವಣಿಗೆಯನ್ನು ಪ್ರಚೋದಿಸುವ ಹಾರ್ಮೋನನ್ನು ಉತ್ಪಾದಿಸುವ ಗ್ರಂಥಿ ಯಾವುದು? ಪಿಟ್ಯೂಟರಿ ಗ್ರಂಥಿ. 30, ಟೆಸ್ಟೋಸ್ಟಿರಾನ್ ಹಾರ್ಮೋನು ಉತ್ಪಾದಿಸುವ ಪುರುಷ ಸಂತಾನೋತ್ಪತ್ತಿಯ ಭಾಗ ಯಾವುದು? ವೃಷಣಗಳಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನುಗಳು ಉತ್ಪತ್ತಿ ಆಗ್ತವೆ. 31, ಓಝೋನ್ ಅಣುವಿನ ಸೂತ್ರ ಏನು? O3. 32, ಓಝೋನ್ ಪದರದ ಪರಮಾಣು ಕುಸಿಯಲು ಅಥವಾ ಕಡಿಮೆಯಾಗಲು ಕಾರಣವಾದ ರಾಸಾಯನಿಕ ವಸ್ತು ಯಾವುದು? ಕ್ಲೋರೋಫ್ಲೋರೋಕಾರ್ಬನ್ ಅಥವಾ ಇದನ್ನೇ CFC ಅಂತ ಕರೀತಾರೆ. 33, ವಾತಾವರಣದ ಆಕ್ಸಿಜನ್ ಅನ್ನು ಓಝೋನ್ ಆಗಿ ಪರಿವರ್ತಿಸುವ ವಿಕಿರಣ ಯಾವುದು? ನೇರಳಾತೀತ ವಿಕಿರಣಗಳು. 34, ಶೀತಲೀಕರಣ ಮತ್ತು ಅಗ್ನಿಶಾಮಕಗಳಲ್ಲಿ ಬಳಸುವ ರಾಸಾಯನಿಕ ಯಾವುದು? ಕ್ಲೋರೋಫ್ಲೋರೋಕಾರ್ಬನ್. 35, ಜೈವಿಕ ವಿಘಟನೆಗೆ ಒಳಗಾಗುವ ಗುಂಪು ಯಾವುದು? ಕಾಗದ, ಪ್ರಾಣಿ ತ್ಯಾಜ್ಯ, ಮರ ಮತ್ತು ಹತ್ತಿ ಎಲೆಗಳು. ಕಾಗದ, ಹತ್ತಿ ಎಲೆಗಳು. ನೇರಳಾತೀತ ವಿಕಿರಣಗಳು ಮಾನವನ ಮೇಲೆ ಬಿದ್ದರೆ ಆಗುವ ಪರಿಣಾಮ ಏನು? ಚರ್ಮದ ಕ್ಯಾನ್ಸರ್. 37, ಓಝೋನ್ ರಕ್ಷಣೆಗಾಗಿ CFC ಮುಕ್ತ ರೆಫ್ರಿಜರೇಟರ್ಗಳನ್ನು ತಯಾರಿಸಲು ಯಾವ ವರ್ಷದಲ್ಲಿ ಕಡ್ಡಾಯ ಮಾಡಿ ಆರಂಭಿಸಲಾಯಿತು? 1787ರಲ್ಲಿ. 38,
ಜೈವಿಕ ವಿಘಟನೆಗೆ ಒಳಗಾಗದ ಕೆಲವು ರಾಸಾಯನಿಕ ವಸ್ತುಗಳು ಗರಿಷ್ಠ ಸಾಂದ್ರತೆಯಲ್ಲಿ ಆಹಾರ ಸರಪಳಿಯ ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳುವ ವಿದ್ಯಮಾನಕ್ಕೆ ಏನಂತ ಕರೀತಾರೆ? ಅದನ್ನ ಜೈವಿಕ ಸಂವರ್ಧನೆ ಅಂತ ಕರೀತಾರೆ. 39 UNEP ಯ ವಿಸ್ತೃತ ರೂಪ ಏನು? ಸೊ UNEP ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. 39 ಪರಾಗಕೋಶವು ಏನನ್ನ ಹೊಂದಿರ್ತವೆ? ಸೊ ಪರಾಗಕೋಶವು ಪರಾಗ ರೇಣುಗಳನ್ನು ಹೊಂದಿರ್ತವೆ. 41 ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಸರಿಯಾದ ಹಂತಗಳು ಯಾವುವು? ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. 42 ಸಸ್ಯಗಳಲ್ಲಿ ಬೀಜಗಳು ಇದರಿಂದ ಬೆಳವಣಿಗೆ ಹೊಂದುತ್ತವೆ, ಅಂಡಾಣುಗಳಿಂದ ಬೆಳವಣಿಗೆ ಹೊಂದುತ್ತವೆ. 43 ಪರಾಗ ರೇಣುಗಳು ಕೇಸರದಿಂದ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಅದನ್ನ ಪರಾಗಸ್ಪರ್ಶ ಅಂತ ಕರೀತಾರೆ. 44 ಲೈಂಗಿಕ ಸಂಪರ್ಕದಿಂದ ಉಂಟಾಗ್ತಕ್ಕಂಥ ಗೊನೇರಿಯೋ ಮತ್ತು ಸಿಫಿಲಿಸ್ ರೋಗಗಳಿಗೆ ಕಾರಣವಾದ ರೋಗಕಾರಕ ಜೀವಿ ಯಾವುದು? ಬ್ಯಾಕ್ಟೀರಿಯಾ. 45 ಲೈಂಗಿಕ ಸಂಪರ್ಕದಿಂದ ಉಂಟಾಗುವ ರೋಗಗಳಾದ ಏಡ್ಸ್ ಮತ್ತು ಪ್ರಜನನಾಂಗದ ಮೇಲಿನ ಗುಳ್ಳೆಗಳಿಗೆ ಕಾರಣವಾದ ರೋಗಕಾರಕ ಜೀವಿ ವೈರಸ್. 46 ಬೆಳೆಯುತ್ತಿರುವ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಪಡೆದುಕೊಳ್ಳುವ ರಚನೆ ಯಾವುದು? ಜರಾಯು. 47 ಅಂಡಾಣುಗಳನ್ನು ಹೊಂದಿರತಕ್ಕಂಥ ಹೂವಿನ ಭಾಗ ಯಾವುದು? ಅಂಡಾಶಯ. 48 ಹೂವಿನಲ್ಲಿ ಅಂಡಾಶಯ ಏನನ್ನ ಒಳಗೊಂಡಿರುತ್ತೆ? ಅಂಡಾಣುಗಳನ್ನು ಒಳಗೊಂಡಿರುತ್ತೆ. 49 ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ಭಾಗಗಳು ಯಾವುವು? ಸೊ ಗಂಡು ಭಾಗ ಪರಾಗಕೋಶ ಮಾಡಿದ್ರೆ ಹೆಣ್ಣು ಲಿಂಗಾಣುಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಅಂಡಾಶಯ. ಸೊ ನೆನಪಿಟ್ಕೊಡ್ರಿ, ಪರಾಗಕೋಶ ಮತ್ತು ಅಂಡಾಶಯ. 50 ಮಾನವನಲ್ಲಿ ನಿಷೇಚನ ನಡೀತಕ್ಕಂಥ ಭಾಗ ಯಾವುದು? ಅಂಡನಾಳ. 51 ಮಾನವನಲ್ಲಿ ವೀರ್ಯಾಣುಗಳು ಉತ್ಪತ್ತಿಯಾಗುವ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗ ಯಾವುದು? ವೃಷಣಗಳಲ್ಲಿ. 52 ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳಿಗೆ ಎರಡಕ್ಕೂ ಸಾಮಾನ್ಯವಾದ ಮಾರ್ಗ ಯಾವುದು? ಮೂತ್ರ ವಿಸರ್ಜನಾ ನಾಳ. 53 ಮಹಿಳೆಯರಲ್ಲಿ ಗರ್ಭಧಾರಣೆ ತಡೆಯಲು ಯಾವ ಭಾಗಕ್ಕೆ ತಡೆಯೊಡ್ಡಬೇಕು? ಅಂಡನಾಳ. 54 ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಯಾರು? ಗ್ರೆಗರ್ ಮೆಂಡಲ್. 55 ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವ ಕ್ರಿಯೆಗೆ ಏನಂತ ಕರೀತಾರೆ? ಏಕತಳೀಕರಣ ಅಂತ ಕರೀತಾರೆ. 56 ಮೆಂಡಲ್ ರವರು ತಮ್ಮ ಪ್ರಯೋಗಕ್ಕೆ ಬಳಸಿಕೊಂಡ ಸಸ್ಯ ಯಾವುದು? ಬಟಾಣಿ. 57 ಮೆಂಡಲ್ ರವರು ನಡೆಸಿದ ಏಕತಳೀಕರಣ ಪ್ರಯೋಗದಲ್ಲಿ ಎತ್ತರ ಮತ್ತು ಗಿಡ್ಡ ಸಸ್ಯಗಳ ವ್ಯಕ್ತರೂಪ ಅನುಪಾತ ಯಾವುದು? 3:1. 58 ಪೂರ್ವಜರಿಂದ ಸಾಮ್ಯತೆಗೆ ಕಾರಣವಾಗುವ ಹಲವು ಗುಣಗಳನ್ನು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುವುದಕ್ಕೆ ಏನಂತ ಕರೀತಾರೆ? ಅನುವಂಶೀಯತೆ ಅಂತ ಕರೀತಾರೆ. 59 ಅಳೆದು ಹೋದ ಜೀವಿಗಳ ಅವಶೇಷಗಳನ್ನು ಹೀಗೆಂದು ಕರೆಯುತ್ತಾರೆ, ಅದನ್ನ ಪಳೆಯುಳಿಕೆಗಳು ಅಂತ ಕರೀತಾರೆ. 60 ಗಂಡು ಮಗುವಿನ ಲಿಂಗ ನಿರ್ಧಾರಕ್ಕೆ ಕಾರಣ ಯಾವುದು? XY ವರ್ಣತಂತುಗಳು. 61 ಯಾವ ಅನುವಂಶೀಯ ವಿನ್ಯಾಸವು ಮನುಷ್ಯರಲ್ಲಿ ಗಂಡು ಲಿಂಗ ನಿರ್ಧರಿಸುತ್ತದೆ? X ಮತ್ತು Y. XY. 62 ಒಂದು ಜೀವಿಯಲ್ಲಿನ ಗುಣಲಕ್ಷಣಗಳನ್ನು ಪ್ರಭಾವಿಸುವುದು ಏನನ್ನು? ತಂದೆ ಮತ್ತು ತಾಯಿಯ DNA. 63 ಕೋಶ ವಿಭಜನೆಯ ಸಂದರ್ಭದಲ್ಲಿ DNA ಅನ್ನು ತನ್ನನ್ನು ತಾನು ನಕಲು ಮಾಡಿಕೊಳ್ಳುವ ಕ್ರಿಯೆಗೆ ಏನಂತ ಕರೀತಾರೆ? ಸೊ ಅದನ್ನ ಸ್ವಪ್ರತೀಕರಣ ಅಂತ ಕರೀತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 64 ಅನುವಂಶೀಯ ನಿಯಮಗಳು ಯಾರ ಕೊಡುಗೆ ಆಗಿದೆ? ಅದು ಗ್ರೆಗರ್ ಮೆಂಡಲ್ ಅವರ ಕೊಡುಗೆಯಾಗಿದೆ. ಅನುವಂಶೀಯ ನಿಯಮಗಳು. 65 ಲಭ್ಯ ಪುರಾವೆ ಪ್ರಕಾರ ಮಾನವನ ಉಗಮ ಸ್ಥಾನ ಯಾವುದು? ಆಫ್ರಿಕಾ ಖಂಡ. 66 ಯುಗ್ಮಜದಲ್ಲಿ ಕಂಡುಬರುವ ಲಿಂಗ ವರ್ಣತಂತುಗಳ ಜೋಡಿ ಎಷ್ಟಿರ್ತದೆ? ಒಂದೇ ಇರುತ್ತೆ. 67 ಬಾವಲಿ ಮತ್ತು ಪಾರಿವಾಳಗಳ ರೆಕ್ಕೆಗಳು ಇವುಗಳಿಗೆ ಉದಾಹರಣೆ, ಕಾರ್ಯಾನುರೂಪಿ ಅಂಗಗಳಿಗೆ ಉದಾಹರಣೆ. 68 ಪ್ರಾಥಮಿಕ ಜೀವಿಗಳಲ್ಲಿ ಲಕ್ಷಾಂತರ ವರ್ಷಗಳಿಂದ ಉಂಟಾಗುವ ನಿಧಾನಗತಿಯ ಬದಲಾವಣೆಗಳಿಂದ ಹೊಸ ಪ್ರಭೇದಗಳ ಉಗಮವಾಗುವುದಕ್ಕೆ ಏನೆಂದು ಕರೆಯುತ್ತಾರೆ? ಜೀವ ವಿಕಾಸ ಅಂತ ಕರೀತಾರೆ. 69 ಕಾರ್ಯಾನುರೂಪಿ ಅಂಗಗಳು ಅಂದರೆ ಏನು? ಒಂದೇ ವಿಭಿನ್ನ ರೀತಿಯ ರಚನೆ ಇರುತ್ತೆ, ಆದರೆ ಒಂದೇ ರೀತಿಯ ಕಾರ್ಯ ಮಾಡುವುದಕ್ಕೆ ಕಾರ್ಯಾನುರೂಪಿ ಅಂಗಗಳು ಅಂತ ಕರೀತಾರೆ. 70 ಒಂದೇ ರೀತಿಯ ರಚನೆ ಇರುತ್ತೆ, ಬೇರೆ ಬೇರೆ ಕಾರ್ಯ ನಡೆಸ್ತಕ್ಕಂಥ ಅಂಗಗಳಿಗೆ ಏನಂತ ಕರೀತಾರೆ? ರಚನಾನುರೂಪಿ ಅಂಗಗಳು ಅಂತ ಕರೀತಾರೆ. 71 ಮಾನವನ ಜನಾಂಗವನ್ನ ಗುರುತಿಸಲು ಬಳಸುತ್ತಿರ್ತಕ್ಕಂಥ ಸಾಮಾನ್ಯ ವಿಧಾನ ಏನಪ್ಪಾ ಅಂದ್ರೆ ಚರ್ಮದ ಬಣ್ಣ. 72
DNA ಜೀವಕೋಶಗಳು ಉತ್ಪತ್ತಿ ಮಾಡುವುದು ಪ್ರೋಟೀನ್ಗಳನ್ನು. 73 ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು ಯಾವುವು? ಅರಣ್ಯಗಳು. 74 ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಮುಖ್ಯ ಉದ್ದೇಶ ಏನು? ಜೀವ ವೈವಿಧ್ಯತೆಯ ಉಳಿವು. 75 ನೀರು ಕೊಯ್ಲು ಯೋಜನೆಯ ಮುಖ್ಯ ಉದ್ದೇಶ ಏನು? ಅಂತರ್ಜಲ ಮಟ್ಟ ಹೆಚ್ಚಿಸುವುದು. 76 GAP ಎಂದರೇನು? ಗಂಗಾ ಆಕ್ಷನ್ ಪ್ಲಾನ್. 77 ಮರಗಳನ್ನು ವೈಜ್ಞಾನಿಕವಾಗಿ ಬಳಸಿ ಆರೈಕೆ ಮಾಡುವ ವಿಧಾನಕ್ಕೆ ಏನಂತ ಕರೀತಾರೆ? ಸಿಲ್ವಿಕಲ್ಚರ್. 78 ಯಾವ 3 ಆರ್ಗಳು ನೈಸರ್ಗಿಕ ಸಂಪನ್ಮೂಲಗಳನ್ನು ದೀರ್ಘ ಅವಧಿಯ ಕಾಲ ಸಂರಕ್ಷಿಸುತ್ತವೆ? ಮಿತ ಬಳಕೆ, ಮರುಬಳಕೆ, ಮರುಚಕ್ರೀಕರಣ. 79 ಒಂದು ಪ್ರದೇಶದಲ್ಲಿ ಕಂಡುಬರುವ ಜೀವಿ ಪ್ರಭೇದಗಳ ಸಂಖ್ಯೆ ಮಾಪನಕ್ಕೆ ಏನಂತ ಕರೀತಾರೆ? ಜೀವಿ ವೈವಿಧ್ಯತೆ ಅಂತ ಕರೀತಾರೆ. ಸೊ ಈ ಒಂದು ಬಯೋಲಜಿ ಸೆಕ್ಷನ್ ಕಡೆಯ ಪ್ರಶ್ನೆ. ಜೀವ ವೈವಿಧ್ಯತೆ ನಾಶವಾದರೆ ಏನು ನಾಶವಾದಂತೆ? ಜೈವಿಕ ಸ್ಥಿರತೆಯೇ ನಾಶ ಆದಂತೆ. ಸೊ ಹೋಪ್ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ನಿಮಗೆ ಬಯೋಲಜಿಯಲ್ಲಿ 80 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೇರ ಪ್ರಶ್ನೆ, ಅಭ್ಯಾಸ ಪ್ರಶ್ನೆ ಮತ್ತು ಜ್ಞಾನಾತ್ಮಕ ವಲಯಕ್ಕೆ ಅನ್ವಯ ಆಗ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಸೊ ದಯಮಾಡಿ ಪುಸ್ತಕಗಳನ್ನಾದರೂ ಓದಿ, ಏನಾದರೂ ಪ್ರಶ್ನೆಗಳ ಉತ್ತರಗಳ ಗೊಂದಲಿದ್ರೆ ಪ್ಲೀಸ್ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮ ಎಕ್ಸಾಮಿನೇಷನ್ಗೆ ಬೆಸ್ಟ್ ಆಫ್ ಲಕ್.